ಆಸಿಡ್ ದಾಳಿಗೆ ಒಳಗಾಗಿರ್ತಕ್ಕಂಥ ಈ ಸಂತ್ರಸ್ತೆಯರ ವಿಚಾರದಲ್ಲಿ ನಾವ್ಯಾರು ವಿವರಿಸಲಿಕ್ಕಾಗದ ರೀತಿಯಲ್ಲಿ ಅವರು ವಿವರಣೆ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಶಿವಕುಮಾರ್ ಅವರು ಇದನ್ನ ಇಷ್ಟೊಂದು ತೀಕ್ಷ್ಣವಾಗಿ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಅವ್ರದ್ದು ತಾಯಿ ಕರಳು ಅಂತ ನಾನು ಭಾವಿಸ್ತೇನೆ. ಇದೊಂದು ರೀತಿಯಲ್ಲಿ ಕರಳು ಕಿತ್ತು ಬರ್ತಕ್ಕಂತ ರೀತಿಯ ಒಂದು ಸಮಸ್ಯೆ. ಆಸಿಡ್ ಹಾಕಿದವರು ಯಾರೋ ಹೆಣ್ಮಕ್ಳು ಸುಂದರವಾಗಿರ್ತಕ್ಕಂಥದ್ದು ಈ ರೀತಿ ಒಂದು ಇದಾಗಬಹುದು. ಇದು ಒಂದು ರೀತಿಯ ವಿಪರ್ಯಾಸವೇ. ಆದ್ರೆ ಆಸಿಡ್ ಹಾಕಿದವನಿಗೆ ಶಿಕ್ಷೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವರು ಜೀವನ ಪರ್ಯಂತ ಶಿಕ್ಷೆ ಅನುಭವಿಸ್ತಕ್ಕಂಥ ಸ್ಥಿತಿಯನ್ನ ನಾವು ನೋಡ್ತೇವೆ. ಇಲ್ಲಿ ತಾವು ಹೆತ್ತ ಮಕ್ಕಳೇ ಆ ತಾಯಿಯನ್ನ ನೀವು ದೂರ ಇಡಿ ಅಂತಕ್ಕಂತ ಒಂದು ಮಾತು ಬಂದ್ರೆ ಯಾವ ರೀತಿ ಆಗ್ತದೆ, ಭವಿಷ್ಯ ನಮಗಿಂತದ್ದೇನಾದ್ರೂ ಆದಾಗ ನಾವು ಕೂಡ ಇದು ಯೋಚನೆ ಮಾಡ್ಬೇಕಂತ ಒಂದು ವಿಚಾರ. ಆ ಕಾರಣದಿಂದ ಇವತ್ತು ಅವ್ರು ಕೇಳಿರ್ತಕ್ಕಂಥದ್ದು ಬೇರೇನೂ ಅಲ್ಲ, ಅವರಿಗೆ ವಸತಿ ಕೊಡಬೇಕು, ವೈದ್ಯಕೀಯ ಚಿಕಿತ್ಸೆಗೆ ಅವರಿಗೆ ಸಹಕಾರಿ ಆಗ್ತಕ್ಕಂತ ಒಂದು ವ್ಯವಸ್ಥೆ ಆಗ್ಬೇಕು. ಇದು ಅವರಿಗೆ ಸಿಗ್ತಕ್ಕಂತ ಮಾನಸಿಕ ಪರಿಹಾರ ಅಷ್ಟೇ. ಅವರು ಸೌಂದರ್ಯದಿಂದ ಹೊರ ಹೋಗಿ ಕುರೂಪಿಗಳಾದ್ರೆ ಸರ್ಕಾರವೇ ಆಗಿರ್ಬೋದು, ನಾವೇ ಆಗಿರ್ಬೋದು, ಅವ್ರಿಗೇನು ನಾವು ಆ ಸೌಂದರ್ಯವನ್ನ ಯಾರು ವಾಪಸ್ ತೆಗೆದು ಮರಳಿ ತರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಅವರಿಗೆ ಸರ್ಕಾರ ಇವತ್ತು ಅವರ ಜೀವನೋಪಾಯಕ್ಕೆ ಸರ್ಕಾರ ಮುಂದೆ ಬರಬೇಕಾಗತ್ತೆ. ವಸತಿಯನ್ನ ಕಲ್ಪಿಸ್ತಕ್ಕಂಥದ್ದು ಎಷ್ಟೋ ಜನರಿಗೆ ಲಕ್ಷಾಂತರ ಮನೆಗಳನ್ನು ಕೊಡ್ತಕ್ಕಂಥ ಸರ್ಕಾರ ಈ 170 ಜನರಿಗೆ ಇಷ್ಟೊಂದು ಕಾಲ ಮನೆ ಕೊಡದಂತೆ ಅವರನ್ನ ಸತಾಯಿಸ್ತಕ್ಕಂಥದ್ದು ಇದೆಯಲ್ಲ, ಇದು ಕೂಡ ಒಂದು ಇದನ್ನು ಸಹಿಸ್ತಕ್ಕಂಥದ್ದಲ್ಲ. ಮೊನ್ನೆ ಶಿವಕುಮಾರ್ ಅವರು ಹೇಳಿದ್ರು, ಹಿಂದೆ ಒಂದು ಆದೇಶ ಹೊರಡಿಸಿದ್ರು, ಅದೇ ಆದೇಶವನ್ನು 4 ವರ್ಷ ಆದ್ಮೇಲೆ ಆ ದಿನಾಂಕ ಬದಲಾಯಿಸಿ ಅದೇ ಆದೇಶವನ್ನು ಕೊಟ್ಟರು. ಈಗ ಕೇಳಿದಾಗ 4 ವರ್ಷ ಆದ್ಮೇಲೆ ಮತ್ತೆ ಅದೇ ಆದೇಶ ಬಂದಿದೆ. ಮತ್ತೆ ಪರಿಹಾರ ಏನಾಗಿದೆ? ಆ ಕಾರಣದಿಂದ ನಾನ್ ಕೇಳ್ತಕ್ಕಂಥದ್ದು ಅದು ಗೃಹ ಸಚಿವರಾಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ಬೋದು, ವಸತಿ ಸಚಿವರಾಗಿದ್ದು, ಇದು ಒಬ್ಬರ ಕೆಲಸ ಅಲ್ಲ, ಇದು ಸರ್ಕಾರದ ಕೆಲಸ ಆಗ್ಬೇಕು. ಆ ಕಾರಣದಿಂದ ನಾನು ತಮ್ಮ ಮೂಲಕ ಕೇಳ್ಕೊಳ್ತಕ್ಕಂಥದ್ದು ಇದಕ್ಕೆ ಪರಿಹಾರ ಕೊಡಬೇಕು. ಅವರು ಕೂಡ ಮನುಷ್ಯರಾಗಿ ಬಾಳ್ಲಿಕ್ಕೆ ಸರ್ಕಾರ ಇದನ್ನ ಕೈಗೆತ್ಕೊಂಡು ಪರಿಹಾರವನ್ನ ತಕ್ಷಣಕ್ಕೆ ಜಾರಿ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು.